ಮಾಡಿದ್ರೆ ಮೂರ್ತಿ ಇರ್ತೈತಿ. ಏನ್ ನಾಮನ ನೆನಪು ಮಾಡಿದ್ರೆ ನಾಮ ಇರ್ತೈತಿ, ರೂಪದ ನೆನಪು ಮಾಡಿದ್ರೆ ರೂಪ ಇರ್ತೈತಿ. ನಾಮ ರೂಪ ತೆಗೆದು ಹಾಕಿದಾಗ ತನ್ನ ಇರುವಿನ ಅನುಭವ ಆಕೈತಿ. ಏನ್ ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶ್ನಷ್ಟಿ ಬ್ರಹ್ಮ ಇವ. ನಾಮರೂಪಗಳ ಸಂಬಂಧ ತಪ್ಪಿಸ್ಕೊಂಡು ಅವಾಗ ಬ್ರಹ್ಮದ ತಿಳುವಳಿಕೆ ನಿನಗಾಕೈತಿ. ಮೂರ್ತಿ ನೆನಪು ಮಾಡ್ರೆ ಮೂರ್ತಿ ನೆನಪಾಗ, ಸ್ವರೂಪದ ತಿಳುವಳಿಕೆ ಆಗೋಲ್ಲ. ಸ್ವರೂಪ ತಿಳುವಳಿಕೆ ಆಗ್ಬೇಕಾದ್ರೆ ವಿವೇಕ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಆನಂದಮಯವಾದ ಇರು, ನೀ ಹೆಂಗ ಬೇಕಾದಂಗ ಭಾವಿಸ್ಕೊಂಡಂಗ ಇರುದಿಲ್ಲ ಅದು. ಅದು ಇರುವಂಗೈತಿ, ಅದು ಹೆಂಗೈತಿ ಹಂಗ ತಿಳ್ಕೊಂಡಾಗ ನಿನಗೆ ಅದರ ಅನುಭವ ಆಕೈತಿ. ನಾವು ಏನಾರ ನಮ್ಮ ಭಾವಿಸ್ಕೊಂಡಂಗ ಬರೋದಿಲ್ಲ, ಭಾವನೆಗಳಿಗೆ ಅದು ನಿಲ್ಕುತ್ತೆ. ಭಾವನೆಗೆ ಬಂದದ್ದು ಅದು ಬ್ರಹ್ಮ ಅಲ್ಲ. ಬ್ರಹ್ಮ ಸ್ವರೂಪ ಭಾವಾತೀತದ. ನಾವು ಭಾವಿಸ್ಕೊಳಕ್ ಹೊಂಟೇವೆ, ಭಾವಿಸ್ಕೊಳಕ್ಕೆ ಬರೋದಿಲ್ಲ. ಆನಂದ ಹೆಂಗೈತಿ ಹಂಗ ತಿಳ್ಕೊಂಡಾಗ ಅದ್ರ ತಿಳುವಳಿಕೆ ಆಕೈತಿ. ನಾವು ತಿಳಿದಿರದಂಗೆ ಬೇರೆ ಬೇರೆ ಭಾವಿಸ್ಕೊಂಡ ಕೂತ್ರೆ ಅದ್ರ ಅನುಭವ ಆಕೈತಿ. ಬಾ ಉದಯ ಆದಾಗ ಆನಂದ, ಬಾ ಉದಯ ಅವಕ್ಕಿಂತ ಮೊದಲ ಆನಂದ. ಭಾವವನ್ನು ಲಯಪಡಿಸಿದಾಗ ಆನಂದ. ವಿವೇಕದಿಂದ ವೈರಾಗ್ಯ ಬಂದು ತನ್ನ ಮೊದಲನೇ ಅನುಭವ ನೆನಪಿಗೆ ಬಂತು ಅಂದ್ರೆ ಭಾವ ಅಡಗ್ತದೆ ನೋಡ್ರಿ. ಹಮ್ಮ ಉದಯ ಆತು ಅಂದ್ರೆ ದುಃಖ ಶುರುವಾತ್ ನೋಡ್ರಿ. ನಾನು ನನ್ನದು ಅಂತ ಏನಾರ ನನಗ ಅಂತಿರ್ಕೊಂಡ, ಯಾರು ಏನಾದ್ರೆ ನಾನ ಅಂತಂದ್ರು ಅಲ್ಲದು ನನಗಂದೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ, ನಾ ಅಲ್ಲದ್ದದು, ಇದ್ರೊಳಗೆ ಯಾವುದೋ ನಾನಲ್ಲ, ನನ್ನದು ಅಲ್ಲ ಅಂತ ಹಿಂಗೆ ಗಟ್ಟಿ ತಿಳ್ಕೊಬೇಕಲ್ಲ. ಅಹಂಕಾರ ರಹಿತ ಆಗಿ ಉಳ್ಕೋದು ಭಾಳ ಕಠಿಣ. ಅವಾಗ ಬಾಧೆ ಆಗುದಿಲ್ಲ. ಇದು ನಾನು ನಂದು ಅನ್ನೋ ಬಾಧೆ ಪಡ್ತಾನೆ. ಜಗತ್ತು ತೋರಿದ್ರು ತೋರ್ದಿದ್ರು ನಿನ್ನ ಇರುವಿಕೆಗೆ ಏನೂ ಬಾಧೆ ಇಲ್ಲ. ಯಾವಾಗ ಕಲ್ಪನೆಗಳ ಇಲ್ಲವೇ ಇಲ್ಲವೋ ಅದೇ ಧ್ಯಾನ. ಯಾವುದೇ ಥರದ ಕಲ್ಪನೆಗಳು ಇಲ್ಲ ಅಂತ ಅದು ನಿನ್ನ ನಿಜದ ನೆನವು. ಅದು ತಿಳುವಳಿಕೆ ಇಲ್ಲದೆ ಇರುವುದು ನಿದ್ರೆ, ತಿಳಿದ ಆರಾಮಿರುವುದು ಇದು ನಿನ್ನ ಸಮಾಧಿ. ಅದು ಅಹಂಭಾವಕ ಆಧಾರ ಯಾವುದೈತಿ ನೋಡು ಅದ ನಿನ್ನ ಸ್ವರೂಪ. ಹೌದು, ಆಧಾರವಾ ಬ್ರಹ್ಮ ಅದೇವಿ ಮಾಯೆ ಅಂತ. ಎಲ್ಲ ಈ ಮಾಯೆಗೆ ಆಧಾರನ ನಿನ್ನ ಸ್ವರೂಪದ. ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ನಮ್ಮ ಸ್ವರೂಪ ತಿಳುವಳಿಕೆಯನ್ನು ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಲಾಭ, ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಅಂತ. ಇಲ್ಲಾಂದ್ರೆ ಪಶು ಪಕ್ಷಿಗಳಿಗಿಂತ ಹೀನ ಸ್ಥಿತಿ ಬರ್ತದೆ ನಮ್ಗೆ. ನಾನಿದ್ದೇನೆ ಅನ್ನೋದನ್ನು ಯಾವ ಇಂದ್ರಿಯಗಳ ಮುಖಾಂತರ ತಿಳ್ಕೊಂಡ್ರಿ ಹೇಳ್ರಿ. ನಿನ್ನ ನಿಜವಾದ ಇರುವನ್ನ ತಿಳಿಸ್ಕೊಡ್ಲಿಕ್ಕೆ ಇಂದ್ರಿಯಗಳು ಅಸಮರ್ಥ ಅದಾವ. ಅವು ಜಡವಾ ಇಲ್ಲದನ್ನ ತೋರಿಸ್ತಾವ, ಇದ್ದ ವಸ್ತುವನ್ನ ತಿಳ್ಕೊಳಿಕ್ ಬರೋದಿಲ್ಲ. ಯಾಕೆ ಎಲ್ಲವನ್ನ ಅರಿತಕ್ಕಂತಹದ್ದು ನಿನ್ನ ಇದ್ದ ವಸ್ತು. ಅದು ನಾವು ನಿನ್ನೆದುರಿಗೆ ಬರ್ಲಿಕ್ಕೆ ಅಸಮರ್ಥ ಅದಾವ. ನಾವು ತಿಳಿಲಿಕ್ಕೆ ಬರುವುದಿಲ್ಲ. ಅವನು ತಿಳಿಸ್ಕೊಳ್ಳೋ ವಸ್ತು ಅವು ಜಡ ವಸ್ತು ಅದಾವು. ಎಲ್ಲ ಇದಕ್ಕಿಂತ ತಿಳಿಸ್ಕೊಳ್ಳುವಂಥ ವಸ್ತು ಅದು ತಿಳುವಳಿಕೆ ಅವಕ್ಕೆ ಎಲ್ಲೈತಿ ಜಡ ವಸ್ತುಗಳಿಗೆ. ಅದು ಅರುವಲ್ಲದ್ದು, ಅದಕ್ಕೆ ಅವು ಜಡ ಅದಾವು. ಅವು ನಮ್ಮನ್ನು ತಿಳಿತಾವ, ನಾವು ಅವನು ತಿಳಿತೇವು. ಮನ ಬುದ್ಧಿ ಚಿತ್ತು ಅಹಂಕಾರ ಅವು ನಮ್ಮನ್ನು ತಿಳಿಲಿಕ್ಕೆ ಬರೋದು, ನಾವು ಅವನು ತಿಳಿತೇವೆ. ನನ್ನ ಮನಸ್ಸು ಹಿಂಗಾಗೈತಪ್ಪ, ನನ್ನ ಬುದ್ಧಿ ಹಿಂಗಾಗೈತಿ ಅಂತ ನೀನೇ ಹೇಳ್ತಿ. ಯಾಕೋ ನನಗೆ ನೆಮ್ಮದಿ ಇಲ್ಲ, ಮನಸ್ಸಿನಾಗ ಗಡಬಡ ನಡೆದೈತಿ ಅಂತ ಹೇಳ್ತ. ಯಾಕೆ ಇಂಥ ಬದಲಾವಣೆ ಆಗೋದನ್ನು ನೆನಪು ಮಾಡ್ಕೊಂಡು ಕುಂತೆ ಅದಕ್ಕೆ ಮನಸ್ಸಿಗೆ ಸಮಾಧಾನ ಇಲ್ಲ. ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಂಡಾಗ ಮನಸ್ಸಿಗೆ ನೆಮ್ಮದಿ ಇರ್ತೈತಿ.
ಜಗತ್ತ ಬಿಡಮೇಲೆ ಆದ್ರೂ ಯಾವುದೇ ಥರದ ಬಾಧೆ ಆಗೋದಿಲ್ಲ. ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಂಡು ಏನು ಮಾಡಿ ನೋಡ್ಕೋ ಹೆಂಗಿರ್ತೈತಿ ಜೀವನ, ಮಸ್ತ್ ಜೀವನ ಇರ್ತದೆ. ಏನು ನಾನು ಇದ್ದೇನೆ ಅನ್ನೋದನ್ನು ಯಾವ ಇಂದ್ರಿಯಗಳ ಮುಖಾಂತರ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ನಾನು ಇದ್ದೇನೆ ಅನ್ನೋ ತಿಳುವಳಿಕೆ ಮಾತ್ರ ಎಲ್ಲರಿಗೂ ಅದ. ಶ್ರವಣ ಮನ ನಿಧಿಧ್ಯಾಸನ ಅವ್ಯಾಹತವಾಗಿ ಬಿಟ್ಟು ಬಿಡದೆ ನಡಿಬೇಕು ನೋಡಿ. ಅಂದಾಗ ಏನಾರ ಗಟ್ಟಿ ಆಕೈತಿ. ಮನಸ್ಸು ನಿಗ್ರಹ ಆಗ್ಬೇಕಾತಂದ್ರೆ ಅಲ್ಲಿ ಒಳಗೆ ನಮಗೆ ಸ್ವಾದ ಹತ್ತಿದಾಗ ಅದು ನಿಗ್ರಹ ಆಕೈತಿ. ಆನಂದಮಯವಾದ ಇರು ಖಾಯಂ ಅದ. ಮನಸ್ಸ ಚಂಚಲ ಆಗುವುದು ಅದು. ಅದಕ್ಕೆ ತಾತ್ಪೂರ್ತಿಕ ಆನಂದ ತೋರ್ತೈತಿ ಅಂತೇಳಿ. ಮನಸ್ಸಿನ ಚಂಚಲ ಆದ ಕೂಡಲೇ ಆನಂದ ಏನು ತಾತ್ಪೂರ್ತಿಕ ಅಲ್ಲದು, ಯಾವಾಗಲೂ ಶಾಶ್ವತವಾದದ್ದು ಅದು. ನಿಮ್ಮ ಮುಖ ಚಂದ ಆಯ್ತು ಏನು, ಕನ್ನಡಿ ಒಳಗಿನ ಮುಖ ಚಂದ ಆಯ್ತು ಅಂದ್ರೆ, ಪ್ರತಿಬಿಂಬ ಚಂದ ಆಯ್ತು ಅಂದ್ರೆ ತನ್ನ ಪ್ರತಿಬಿಂಬನ ಕನ್ನಡಿ ಒಳಗೆ ತೋರ್ತೈತಿ. ಹಂಗೆ ತನ್ನ ಇರುವಿನ ಪ್ರತಿಬಿಂಬ ಅಂತಃಕರಣದಲ್ಲಿ ತೋರೈತಿ. ಯಾವುದೇ ವಸ್ತುವಿನಲ್ಲಿ ಆನಂದ ತೋರ್ತೈತಿ ಅಂದ್ರೆ ಸುಧಾ ಅದು ತನ್ನ ಸ್ವರೂಪದ್ದ ಅನ್ನೋದು ಹೊಳಿಬೇಕು ನೋಡ್ರಿ. ಮಹಾತ್ಮರ ಸ್ವರೂಪ ಜ್ಞಾನವನ್ನು ಹೊಂದಬೇಕಾದ್ರೆ ನಿರಂತರ ಅಭ್ಯಾಸವನ್ನು ಮಾಡಿರ್ತಾರೆ. ಮುಮುಕ್ಷುಗಳಲ್ಲಿ ಅಭಿರುಚಿ ಉಂಟಾಗಲಿ ಅಂತ ಜ್ಞಾನಿಗಳು ಧ್ಯಾನಕ್ಕೆ ಕೂಡ್ತಿರ್ತಾರೆ. ಒಂದು ದಿನ ಬಿಡ್ಲಿಲ್ಲಪ್ಪ ಅವ್ರು ಧ್ಯಾನಕ್ಕೆ ಕೊಂಡ್ರು. ಅಭಿರುಚಿ ಉಂಟಾಗಲಿ ಧ್ಯಾನಕ್ಕೆ ಕೊಂಡ್ಲಿಕ್ಕೆ ನಿರ್ದಿಷ್ಟ ವೇಳೆ ನಾವು ಬಹಳ ದಿನ ಅದಕ್ಕೆ ನೋಡ್ತೇವೆ ಹೊತ್ತು ಅನುಕೂಲ. ಇದಕ್ಕೆ ಧ್ಯಾನಕ್ಕೆ ಕೂತ ಅದನ್ನ ಅನುಭವ ತಗೋಬೇಕು ಅನ್ನೋದು ನೋಡುದಿಲ್ಲ. ಜ್ಞಾನಿಗಳು ಮುಮುಕ್ಷುಗಳಿಗೆ ಅಭಿರುಚಿ ಉಂಟಾಗಲಿ ಅಂತ ಧ್ಯಾನ ಕೂಡ್ತಾರೆ. ಹೌದು, ಅವ್ರು ನೋಡಿ ಊರಾರು ಕುಂಡಿರ್ಲೇನು, ಅವ್ರಿಗೆ ಅವಾಗ ಅವಶ್ಯ ಇರ್ಲಿಲ್ಲ ಅಂದ್ರೂ ಅವ್ರು ಅದಕ್ಕೆ ಧ್ಯಾನಕ್ಕೆ ಕೂತಿರ್ತಾರೆ. ಅವ್ರು ಏನ್ ಯಾವಾಗ ಬೇಕಾದ ಟೈಮ್ನ್ಯಾಗ ಧ್ಯಾನ ಕುಂಡ್ರಲಿಕ್ಕೆ ಬರ್ತೈತಿ. ತಮ್ಗಿ ತಗೊಂಡ್ ಕುಂತ ಸುಧಾ ಅದನ್ನ ಮಾಡ್ಲಿಬಹುದು. ಏನ್ ತಮ್ಗಿ ತಗೊಂಡ್ ಕುಂತ ಸುಧಾ ಅದನ್ನ ಮಾಡ್ಲಿಕ್ಕೆ ಬರ್ತೈತಿ. ಏನ್ ಬಾಳೆ ಚಿಂತನೆ ಮಾಡಾಕ ನಿರ್ದಿಷ್ಟ ಟೈಮ್ ಹಾಕೋತೀನಿ, ಯಾವಾಗ ಬೇಕು ಅವಾಗ ಮಾಡ್ತಿಲ್ಲ. ಎಲ್ಲಿ ಕುಂತಲ್ಲಿ ನಿಂತಲ್ಲಿ ನಡ್ಕೊಂತ ಹೋಗಿರ್ತೀವಿ. ಆಸನ ಹಾಕ್ತೀನಿ ಬಾಳೆ ಚಿಂತೆ ಮಾಡಾಕ. ನಡಿಗಿನ ಅಲ್ಲಿ ನಡ್ಕೊಂತ ಹೋಗಿರ್ತಿ, ಬಾಳೆ ನೆನಪು ಮಾಡ್ತಿರ್ತಿ. ಅಲ್ಲಿ ನಡಿಗಿನ ಆಸನ. ಯಾವುದೇ ನಿರ್ದಿಷ್ಟ ಆಸನಗಳಿಲ್ಲ ಅದಕ್ಕೆ. ಉತ್ಕಟ ಇಚ್ಛಾ ಇತ್ತಂದ್ರೆ ಬೇಕಾದ ಆಸನದ ಬಾಳತನ ಕೂಡ್ಲಿಕ್ಕೆ ಆಸನ ಮ್ಯಾಗ ಕೂತು ಅಭ್ಯಾಸ ಮಾಡ್ಬೋದು ನೀವು. ಏನ್ ಹಿಂಗ ಕೂಡ್ಬೇಕಂತ ಏನು ನಿರ್ದಿಷ್ಟ ಇಲ್ಲ. ಬಾಳತನ ಕೂಡ್ಲಿಕ್ಕೆ ನಿನಗೆ ಕಿತ್ತಾಡಬೇಡ. ಕೂಡ್ಲಿಕ್ಕೆ ಅನುಕೂಲ ಆಗುವಂತ ಆಸನದೊಳಗೆ ಕೂಡಲ್ಲ ನಿನಗೆ ಬಾಳತನ ಕೂಡ್ಲಿಕ್ಕೆ. ಏನ್ ಬರೀ ಅದರದ ಹೊಡ್ತಾ ನೋಡ್ಕೊತ ಅಷ್ಟೇ ಯಾಕೆ ಹಿಂಸಾ ಕೊಡ್ತೀವಿ ಅದಕ್ಕೆ? ಯಾಕ್ರಿ ಭಾಳ ತ್ರಾಸ ಕೊಟ್ಟು ಹಿಂಸಾ ಅದಕ್ಕೆ ದಂಡನ ಮಾಡಿ ಅದ್ರ ಕಡೆ ಲಕ್ಷ ಹೋಗೋದೇ ಇಲ್ಲ. ನಿನಗೆ ಬರೀ ಆ ಶರೀರದ ಲಕ್ಷ ಇರ್ತೈತಿ. ಯಾವಾಗ ಈಚೆ ಕಡೆ ಕುಂತೇನು, ಕಾಲು ಕೀಳು ಚೊಣ್ಣ ಹೊಡ್ಯಾಕೈತಿ ಅಂದ್ರೆ ಈ ಕಡೆ ಕುಂದಿರ್ತಾನ. ಆ ಭಾವ ಬರಬಾರ್ದು ನಿನಗೆ. ಶರೀರ ಭಾವ ಬರ್ದಂಗೆ ಇದ್ರ ಕಡೆ ಲಕ್ಷ ಕೊಡ್ಬೇಕು ನೋಡಿ. ಬ್ರಹ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪಕ್ಕಂತಾರೆ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ ಗೊಂಬೆ ಎಲ್ಲದು. ನಾನು ಇದ್ದೇನೆ ಅನ್ನುವಂಥ ತಿಳುವಳಿಕೆ ಎಲ್ಲರಿಗೂ ಅದ. ನಾನು ಅಲ್ಲದನ್ನು ನೋಡಿ ಅದ ನಾನು ಅಂತ ತಿಳ್ಕೊಳೋದು. ನಿನ್ನಿಂದ ಅರಿವಿಸ್ಕೊಳ್ಳೋದು ನೀ ಹೆಂಗಕ್ಕಿ ಹೇಳ? ಅರಿವು ನೀನು ಅರಿವಿಸ್ಕೊಳ್ಳೋ ವಸ್ತು ಅದು ನಿನಗೆ ಗಣ್ಯವಾಗೈತಿ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು ಎಲ್ಲ ನಿನ್ನಿಂದ ಅರಿವಿಸ್ಕೊಳ್ತಾವ. ನಿನಗೆ ಗಣ್ಯವಾಗಿದಾವು. ಅವು ಜಡ ಅದಾವು ನಿನ್ನಿಂದ ಅರಿವಿಸ್ಕೊಳ್ಳೋ ವಸ್ತು. ಅವು ನೀ ಹೆಂಗಕ್ಕಿ?
ನಿದ್ದೆಯೊಳಗೆ ಇದ್ದ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡು ಇರಕ್ಕಲಿ. ನಿದ್ದೆಯೊಳಗೆ ಏನಿದ್ದಿ ಈಗೂ ಅದ ಇದೀವೇನು ಬದಲಾವಣೆ ಆಗಿವೆ ನೋಡ್ಕೊ. ನಿದ್ದೆಯೊಳಗೆ ಏನೂ ಆಗಿಲ್ಲ ಅಂತ ಹೇಳ್ತಿ, ಎಚ್ಚರಿಕೆ ಒಳಗೆ ಏನಾರ ಆಗ್ಯೇನ ಅಂತ ತಿಳ್ಕೊಂಡಿ, ಕನಸಿನ್ಯಾಗ ಮತ್ತೆ ಏನಾರ ಆಗ್ಯೇನ ಅಂತ ತಿಳ್ಕೊಂಡಿ. ಏನಾರ ಆಗಿದ್ದು ಖಾಯಮನ ಅದು. ಎಚ್ಚರಿಕೆಯಾಗ ಆಗಿದ್ದು ನಿದ್ದೆ ಆಗಿಲ್ಲ, ನಿದ್ದೆ ಕನಸಿನಾಗಿಲ್ಲ, ಕನಸಿನ್ಯಾಗ ನಿದ್ದೆ ಆಗಿಲ್ಲ. ಎಚ್ಚರಿಕೆ ಆಗುದು ಸುಳ್ಳು, ಕನಸಿನಾಗ ಆಗಿದ್ದು ಸುಳ್ಳು, ನಿದ್ದ್ಯಾಗ ಹಂಗಾರ ಇದ್ದೆ ಹಂಗಾರ ಏನೂ ಇಲ್ಲಲ್ಲಿ ಹಂಗಿದ್ದೀನಿ ಆರಾಮಿದ್ದೆ. ಎಲ್ಲಿ ಹೋದವು? ಎಚ್ಚರಿಕೆನ ಸಂಬಂಧ ಇಲ್ಲ, ಕನಸಿನ ಸಂಬಂಧ ಇಲ್ಲ. ನಿದ್ದ್ಯಾಗ ನಿದ್ದ್ಯಾಗ ಏನಿದ್ದೆ? ಆರಾಮನ ಇದ್ದೆ, ಅನ್ಯ ಭಾವ ಏನು ಇದ್ದಿದ್ದಿಲ್ಲ. ಹಂಗ ಎಚ್ಚರಿಕೆ ಒಳಗೆ ನಾವು ವ್ಯವಹಾರಿಕ ಎಚ್ಚರಿಕೆ ಒಳಗೆ ಸಂಬಂಧ ತಪ್ಪಿಸ್ಕೊಂಡು ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಇರಕ್ಕೆ ಕಲಿಬೇಕು ನಾವು. ಇದೇ ಅಭ್ಯಾಸ ಮಾಡ್ಬೇಕು. ನಾವಲ್ಲದನ್ನೆಲ್ಲ ಕೈ ಬಿಟ್ಟು ಇವ್ರಕನ ಮುಕ್ತಿ ಅಂತಾರ, ಜೀವನ್ ಮುಕ್ತಿ ಅಂತ. ಬಿಟ್ಟು ಇರಕ್ಕೆ ಕಲಿ. ಒಂದೊಂದು ಬಿಟ್ಟು ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ, ಚಿತ್ತು ಒಂದೊಂದು ನಮ್ಮಿಂದ ಅರಿಸ್ಕೊಳ್ಳೋ ಯಾವುವೂ ನಾನಲ್ಲ ಅಂತ ಬಿಡ್ಲಿಕ್ಕೆ ಬಾರದಂತ ವಸ್ತುನ ನಾನು, ಯಾವಾಗಲೂ ಇದ್ದ ವಸ್ತು ನಾನು ಅನ್ನುವಂಥ ಜ್ಞಾನವನ್ನು ಮಾಡ್ಬೇಕು. ಒಮ್ಮೆ ಆ ಸಮಾಧಿ ಸ್ಥಿತಿ ನಿನಗೆ ಹತ್ಯೆ ಅಂದ್ರೆ ನೋಡಿ ಯಾವುದೋ ಬಾಧೆ ಆಗೋದಿಲ್ಲ. ಅದು ಆ ಹಂತದಕ್ಕಿಂತ ಮೊದಲು ನಾವು ಬಾಧೆ ಪಡಿತೀವಿ. ಯಾಕಂದ್ರೆ ಇದು ನಾನು ಅನ್ನೋದು ಖಾತೆ ಇರುವುದಿಲ್ಲ. ನಾವು ಕೆಟ್ಟಲಾರದ ವಸ್ತು ನಾನು ಅನ್ನೋದು ಗೊತ್ತಿಲ್ಲ, ಇದಕ್ಕೆ ಕೆಟ್ಟ ಹೋಗುದು ನಾನು ಅಂತ, ಅದಕ್ಕೆ ಬಾಧೆ ಪಡ್ತಾನೆ. ಕೆಟ್ಟ ಹೋಗುವ ವಸ್ತು ಕೆಡಬಾರ್ದಂದ್ರೆ ಹೆಂಗ್ರಿ? ಸಾಯೋ ಶರೀರ ಸಾಯಬಾರ್ದಂದ್ರೆ ಹೆಂಗೆ? ಸುಖ ಉಂಡು ದಣಿತಿರೋ ಏನು ಹೋಳಿಗೆ ಉಂಡು ದಣಿತಿರೋ ಹೇಳಿ. ಇದಕ್ಕೇನು ಯಾವ ಸಾಲಿ ಕಲಿಯೋ ಅವಶ್ಯಕತೆ ಇಲ್ಲ. ನಿದ್ದೆ ಮಾಡಕ್ ಸಾಲಿ ಕಲಿಬೇಕಾಗತ್ತೇನ್ರಿ? ಹೋಳಿಗೆ ಉಂಡು ದಣಿತೀರಿ ಹೌದಿಲ್ಲ? ಸುಖ ಎಲ್ಲಿಲ್ಲ ಅಲ್ಲಿ ಸುಖ ಐತಿ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ಕೊಂತೀವಿ ನಾವು. ಸುಖವಲ್ಲದಿರ್ದೊಡೆ ಸುಖವೆಂದು ಭಾವಿಸಿ ಅಂತ. ನೀ ಭಾವಿಸ್ಕೊಂಡಂಗಿಲ್ಲ ಸುಖ. ಶ್ರವಣ ಮಾಡ್ಕೊಂತ ಹೋದಂಗೆಲ್ಲ ಅನುಭವ ಗಟ್ಟಿಯಾಕೈತಿ ನೋಡ್ರಿ. ತನ್ನ ಇರುವಿನ ಬಗ್ಗೆ ಪುನಃ ಸಂಶಯ ಬಾರ್ದಂಗ ಅನುಭವಗಳ ಮುಖಾಂತರ ಕೇಳುವುದನ್ನ ಶ್ರವಣ, ಕೇಳಿದ್ದನ್ನು ನೆನಪು ಮಾಡ್ಕೊಂತ ಇರುವುದನ್ನ ಮನನ, ಅದೇ ತಾನಾಗಿರುವುದನ್ನ ನಿಧಿಧ್ಯಾಸನ. ಭಾವ ಉದಯ ಆದ್ರೆ ನಿನ್ನ ಇರುವಿಕೆಗೆ ಹಾನಿ ಇಲ್ಲ, ಭಾವ ಅಡಗಿದ್ರೂ ಇಲ್ಲ ಅಂತ. ಎಲ್ಲ ತೋರಿಕೆಗೆ ಸಂಬಂಧ. ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ, ನಿನ್ನ ಆನಂದದಲ್ಲಿ ಯಾವುದೇ ತರದ ಬದಲಾವಣೆ ಆಗಿಲ್ಲ. ನಿಮ್ಗೆ ಬೇಕಾದಂತಹ ಸುಖ ಶಾಂತಿ ನಿನ್ನ ಬಿಟ್ಟು ಎಲ್ಲಾರು ಹೋಗೈತೆ ಅನ್ನೋದು? ನಮ್ಗೆ ಹೋಗೈತಿ, ನಾವು ಕಳ್ಕೊಂಡೇವಂತ ಹುಚ್ಚುತ್ರಂಗೆ ಏನೇನು ಮಾಡಿ ಅಲ್ಲಿ ಇಲ್ಲಿ ಐತಿ ಅಲ್ಲಿ ಐತಿ, ಎಲ್ಲಿ ಹುಡುಕಿರು ನಿನ್ನೊಳಗೆ ಐತಿ. ರೆಡಿ ಇದ್ದದ್ದೈತಿ, ನಿನ್ನ ಬಿಟ್ಟು ಅದು ಎಲ್ಲಿ ಹೋಗಕ್ ಆಗುದಿಲ್ಲ. ಯಾಕಂದ್ರೆ ನೀನ ಅದ. ನಮಗ್ ಬೇಕಾದಂತ ಸುಖ ಏನಾರ ಹೆಚ್ಚು ಕಡಿಮೆ ಆಗೈತೆನ? ನಿಮ್ಮ ಭಾವನೆ ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕಿದ್ದಂಗೆ ಇದು ಬಿಟ್ರೆ ನಿನಗೆ ಯಾವ ಹಾನಿನೂ ಇಲ್ಲ. ಇದಕ್ಕಿದ್ದಂಗೆ ಇದ್ದದ್ದನ ನಿನ್ನ ಸ್ವರೂಪಕ್ಕೆಲ್ಲ ಕೊಟ್ಟಾಗ ಇದಕ್ಕಿದ್ದಂಗೆ ಇರಾಕ್ ಬರ್ತದೆ. ನನ್ನ ಬಿಟ್ಟು ನಾ ಬೇರೆ ಇದನಂತೆ ಯಾರಂತಾರೆ? ಯಾರು ಅನ್ನೋದಿಲ್ಲ. ನಿನ್ನ ಮಂದಿಯಾಗಿ ಕೇಳ್ಕೊಂತ ಹೋಗ್ತೀರಿ. ನಾ ಇದ್ದೇನೋ ಇಲ್ಲೋ ಅಂತ ದಿನಾಲು ಒಂದು ವೇಳೆ ಊಟ ಮಾಡೋದು ತಪ್ಪಿದ್ರು ಶ್ರವಣ ಮಾಡೋದು ತಪ್ಪಾರ್ದು. ನಮ್ಮ ಬಗ್ಗೆ, ನಮ್ಮ ನಿಜ ಸ್ವರೂಪದ ಬಗ್ಗೆ ಚಂದ ಕೇಳುವುದನ್ನು ಅರಿದುದನೊಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದಳು. ಆನಂತರ ತ್ಯಾಗ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ. ಒಂದು ವೇಳೆ ಊಟ ಮಾಡೋದು ತಪ್ಪಿದ್ರು ಶ್ರವಣ ಮಾಡೋದು ಬಿಡಬಾರ್ದು ಅಂತ.
ಬರೀ ಹೊಟ್ಟೆ ತುಂಬ್ಕೊಳ್ಳೋ ಕೆಲಸ ಅಷ್ಟ ಮಾಡಿದ್ವಿ, ನೆತ್ತಿ ತುಂಬ್ಕೊಳ್ಳೋದು ಯಾವಾಗ ಮಾಡೋದು? ಮನುಷ್ಯಗೆ ನೆಮ್ಮದಿ ಬೇಕಾಗಿತ್ತಂದ್ರೆ ಇದರ ಅಭ್ಯಾಸದಾಗ ನೀವು ತೊಡಗಬೇಕು. ಅನುಭವಗಳ ಮುಖಾಂತರ ಇದರ ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಮಾಡಬೇಕಾಗಿತ್ತು. ಅಂದಾಗ ನಮ್ಗದ ಲಾಭ ಏನು? ಮನಸ್ಸು ತೃಪ್ತಿ ಹೊಂದಬೇಕಲ್ಲ. ಎದರಿಂದ ತೃಪ್ತಿ ಆಕೈತಿ? ನಿನ್ನ ಬಗ್ಗೆ ವಿಚಾರ ಮಾಡೋದು ಜ್ಞಾನದಿಂದ ತೃಪ್ತಿ ಆಕೈತಿ ಹೊರತು ವಿಷಯ ವಸ್ತುಗಳ ತಿಳುವಳಿಕೆ ಮಾಡ್ಕೊಂಡ್ರೆ ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಜ್ಞಾನಾಮೃತೇನ ತೃಪ್ತಶ್ಯ ಅಂತ ಯಾಕಂದ್ರೆ ಯಾವ ಜ್ಞಾನ ತನಗಾದಾಗ ಮನಸ್ಸಿಗೆ ತೃಪ್ತಿ ಆಕೈತಿ. ಯಾಕೆ ತಾನ ಪೂರ್ಣ ಸ್ವರೂಪದನ ಯಾವಾಗಲೂ ಇದ್ದ ವಸ್ತುನು ಕೊರತೆ ಇಲ್ಲತ್ತದ. ತನ್ನ ನಿಜ ಸ್ವರೂಪದ ಎಚ್ಚರಿಕೆ ಆತಂದ್ರೆ ನಿನಗೆ ಯಾವ ಕೊರತೆನೂ ಇಲ್ಲ. ಯಾವಾಗಲೂ ಅದರ ನೆನಪಿನಾಗ ಉಳಿಯಾಕ ಕಲಿಬೇಕು ನೋಡ್ರಿ. ನೀ ಹೊಸದಾಗಿ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ರೆಡಿ ಇದ್ದದ್ದೈತದ, ಯಾವಾಗಲೂ ಇದ್ದದ್ದು. ಎಂದು ಇಂದು ಮುಂದು ಎಂದೂ ಬದಲಾಗದೆ ಒಂದಾನಮೈ ಇದ್ದ ವಸ್ತು ಅದು. ಅದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಪ್ರತಿಯೊಬ್ಬರು ನಾವು ಮಾಡ್ಕೊಳ್ಳಿ. ಹಂಗ ಸತ್ವರ ಎದಕ್ಕೆ ಅಂತೀವಿ? ಖಾಲಿ ಸುಳ್ಳ ವ್ಯಾಳ್ಯಾಕಳ ಸತ್ವದ. ಶರೀರ ಹೋಗೋದಂತ ಗ್ಯಾರಂಟಿ. ಹೋಗೋದ್ರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು ನಾವು. ಎದಕ್ಕೆ ಬಂದು ಹುಟ್ಟಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀನು ನಿಜವನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಉಳ್ಕಿದ ಏನು ಮಾಡಿವಿ ಎಲ್ಲ ವ್ಯರ್ಥನೆ. ಏನು ಎಳೆನೇ ಸಿಗೋದ್ ಬಿಡ್ರಿ ನನಗಂತ. ಪುರುಸೊತ್ತಿಲ್ದ ಹಂಗ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ತಾನೆ. ಮತ್ತು ವಾಸನ ಕಟ್ಕೊಂತ ಶರೀರ ಹೋಗ್ತೈತಿ, ಮತ್ತೆ ಶರೀರ ಹುಟ್ಟಿ ಬರ್ತೈತಿ, ಮತ್ತೆ ಅಲ್ಲಿ ಅದು ತಿರುಗ್ತೈತಿ. ಎಷ್ಟು ಗಳಿಸಿದ್ರು ಎಷ್ಟು ನೀ ಅದನ್ನು ಹೊಂದಿದ್ರು ಸುಖ ತೃಪ್ತಿ ಅನ್ನೋದಿಲ್ಲ ಇಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ನಾನು ತಮ್ಮಷ್ಟಕ್ಕೆ ತಾವು ಉಳ್ಕೊಂಡಾಗ ನಮ್ಗೆ ಆರಾಮ್ ನೋಡ್ರಿ. ತಾನಾಗಿದ್ದಾಗ ಆರಾಮ. ಮನಸ್ಸು ಏನಾರ ಆಗಾಕ ಹೋಗಿ ಆರಾಮ್ ಕಳ್ಕೊತೈತಿ ನೋಡಿ. ಏನು ಏನಾರ ಆಗಿ ಏನು ಮಾಡೋ ಆಗುದಿಲ್ಲ. ಅದು ಹೋಗುದಾಗಿ ಏನು ಮಾಡೋ? ಹೋಗದೆ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ. ನಿನ್ನ ಇರುವಿನಲ್ಲಿ ಏನೂ ಆಗಿಲ್ಲ, ಅದು ಎಲ್ಲಿಯೂ ಹೋಗೋದಿಲ್ಲ, ಇದಕ್ಕಿದ್ದಂಗೆ ಐತಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟು ನಾವು ಅದನ್ನ ಅನುಭವ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು. ಮುಂಜಾನೆ ಸಾಯಂಕಾಲದವರೆಗೆ ಉಂಡದ್ದು ಏನಾರು ಉಳ್ದೈತೇನ? ಉಳ್ದಿಲ್ಲ ನಿಂದ ಏನು ಮಾಡಿದಂಗೆ ಆತಿ? ಊಟಿ ಹಾರಿಸಿ ಬಂದಿಯಲ್ಲ ಉಂಡದ್ದೆಲ್ಲ. ಜಗತ್ತಿನ ನೆನಪಿನಾಗ ಕಾಲು ಕಳೆದ್ವಿ, ನಿನ್ನ ಸ್ವರೂಪದ ನೆನಪಿನಾಗ ಕಾಲು ಕಳೆದ್ರು ನೀವು. ಜಗತ್ತಿನ ಅರಿವು ಇರ್ದಿದ್ರ ಅಂದ್ರೆ ಆರಾಮನ ಇರ್ತೈತಿ ನನಗೆ. ಇದ್ರ ನೆನಪಿನಿಂದನೇ ದುಃಖ ಶುರುವಾತ್ ನೋಡ್ರಿ. ಜಗತ್ತಿನ ಭಾವ ದುಃಖಮಯ ಅದ ಅನ್ನೋದು ಯಾವ ಪುಣ್ಯಾತ್ಮ ಹೋದ. ಇರುವಿನ ಆಧಾರದ ಮೇಲೆ ಮನಸ್ಸು ಉದಯ ಆಗ್ತದೆ, ಮತ್ತೆ ಅಡಗ್ತದೆ. ಜಗತ್ತು ಮನುಷ್ಯನ ಕೂಡ ಉದಯ ಆಗ್ತದೆ, ಮನುಷ್ಯನ ಕೂಡ ಅಡಗ್ತೈತೆ. ಮನಸ್ಸು ಅಡಗಿದ್ರೆ ಜಗತ್ತಿಲ್ಲೈತಿ. ಆದ್ರೆ ನೀನು ಮಾತ್ರ ಅಡಗುದಿಲ್ಲ. ಮನಸ್ಸನ್ನು ಅಡಗ್ತೈತಿ, ಜಗತ್ತನ್ನು ಅಡಗ್ತೈತಿ. ತೋರಿದ್ದು ಅಡಗಕ್ಕೆ ಬೇಕಾದ. ನಿನ್ನ ಇರುವಿನದ ತೋರುದಿಲ್ಲ, ಅಡಗುದಿಲ್ಲ, ಇದಕ್ಕಿದ್ದಂಗೆ. ಮನುಷ್ಯನ ಕೂಡ ಶರೀರವನ್ನು ಕೂಡಿಸ್ಕೊಳಕ್ ಹೋಗ್ಬೇಡ. ಶರೀರ ಕೂಡಿಸ್ಕೊಂಡೆ ಅಂದ್ರೆ ಸಂಕಟ ಶುರುವಾತ್ ನೋಡ್ರಿ. ಹಚ್ಕೊಂಡೆ ಅಂದ್ರೆ ತೀರ್ತು ನೋಡ್ರಿ. ಮನಸ್ಸು ತೋರಾಕಿ ಶರೀರ ಆಧಾರ ಆಗೈತಿವ ಏನ ಇರುವ ಆಧಾರ ಆಗೈತಿವ? ಯಾವ್ದು ಆಧಾರ ಐತಿ ಅದನ್ನ ಹಿಡ್ಕೋಬೇಕು ಏನು ಶರೀರ ಹಿಡ್ಕೊಂಡು ಕೊಂಡಿರ್ಬೇಕು? ಶರೀರದನ ಬ್ಯಾನಿ ಮನಸ್ಸಿಗೆ ಹತ್ತೈತಿನ? ಹಚ್ಕೊಂಡ್ರೆ ಹತ್ತೈತಿ. ಮನಸ್ಸಿಗೆ ಶರೀರ ಹಚ್ಕೊಳ್ಳಿಲ್ಲ ಅಂದ್ರೆ ಬ್ಯಾನಿ ಯಾರಿಗಿರ್ತೈತಿ ಹೇಳಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ನಿನ್ನ ಮನಸ್ಸಿನೊಳಗದಾವಿಲ್ಲ. ಮನಸ್ಸಿನ ಸಂಬಂಧ ತಪ್ಪಿಸ್ಕೊಂಡ್ರೆ ಇವೆಲ್ಲ ತಪ್ಪಿ ಹೋಗ್ತಾವ. ಇದಕ್ಕೆ ಅನಾಸಕ್ತಿ ಯೋಗ ಅಂತಾರೆ. ಎದರಾಗೂ ಆಸಕ್ತಿ ಇಲ್ಲ ಅಂತ. ಪುಸ್ತಕ ಅಂದ್ರೆ ಏನು? ಸಂಕಲ್ಪ ವಿಕಲ್ಪಾತ್ಮಕ ವ್ಯವಹಾರ ಪುಸ್ತಕ ಅಂದ್ರೆ. ಮುಂಜಾನೆ ಸಂಜೆ ಮಟ್ಟ ಎಲ್ಲರೂ ಸಾಕಷ್ಟು ಪುಸ್ತಕ ಓದ್ತಾರೆ, ಬರೀತಾರೆ.
ಆದ್ರೆ ಅದನ್ನ ಅನುಭವ ತಗೊಂಡಿರ್ಬೇಕು ಆಗೋದಿಲ್ಲ, ನಾವು ಭಾಳ ಕಠಿಣ ಐತಿ. ಇದ್ದಿಯೊಳಗೆ ಹೆಂಗಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ಇರಕ್ಕಲಿ ನೋಡ್ರಿ. ಈ ಗತ್ತು ಬರ್ಬೇಕಾದ್ರೆ ಭಾಳ ದಿನದ ಅಭ್ಯಾಸ ಬೇಕು ನಮ್ಗೆ. ಏನ್ ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವದೇ ನಿಜಾನಂದವದ ಕೋಟಿ ಜನ್ಮದಳು ಉಗ್ರತಾಪ್ಸನಾಗಿ ಅಂತ. ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಎದುರಿಟ್ಟು ನಾನು ತೀತೇನೆ ಇನ್ನೊಬ್ಬರ ಶರೀರವನ್ನು. ನಿನಗೆ ಅನ್ಯವಾಗಿ ಇದೆ ಅದು. ಅದಕ್ಕೆ ಈ ದೇಹದ ನೀನಲ್ಲ, ನೀ ಏನದಿ, ನೀ ಬೇರೆ ಅರುವ ನೀನದಿ, ಎಲ್ಲದಕ್ಕೂ ಸಾಕ್ಷಿಯಾಗಿದ್ದದ್ದು ಅದು. ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ. ಈ ಶರೀರ ನಾನೆನ್ನುವುದು ಬಹಳ ದೊಡ್ಡ ತಪ್ಪು ತಿಳುವಳಿಕೆ, ಇದು ಅಜ್ಞಾನ. ಈ ತಪ್ಪು ತಿಳುವಳಿಕೆ ಹೋಗ್ಬೇಕಾತಂದ್ರೆ ತನ್ನ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಹೋಗ್ಬೇಕು. ಶರೀರ ಇದು ರುಜುಗಳ ಆಗರ ಬ್ಯಾನಿ ತೋಟ ಇದಲ್ಲ. ಶರೀರದಾಗ ಒಂದಿಲ್ಲ ಒಂದು ರೋಗ ಇದ್ದದ್ದನ ಅದು. ರೋಗ ಇಲ್ಲ ಶರೀರ ಯಾರ್ದೈತಿ ಹೇಳ್ರಿ? ಈ ಶರೀರದ ರೋಗ ಕಳ್ಕೊಳಕ್ ಆಗುದನ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಕಡಿತನಕನೂ ಬ್ಯಾನಿನ ಇದೆ. ಹುಟ್ಟುವಾಗೂ ಬ್ಯಾನೆ, ಇದ್ದಾಗೂ ಬ್ಯಾನೆ, ಬ್ಯಾನಿ ಒಳಗೆ ಹೋಗೋದು, ಬ್ಯಾನ್ಯಾಗ ನಮ್ಮ ಕೆಲಸ ಮಾಡ್ಕೊಂಡು ಪೂರ್ಣ ಇದನ್ನೆಲ್ಲ ನಾವು ಯಾವುದು ಬ್ಯಾನಿ ಇಲ್ದಂಗೆ ಮಾಡಿ ಹೊಂದಕತ್ತೇನೆ. ಒಂದಿಲ್ಲ ಒಂಥರದ್ದು ಬ್ಯಾನಿ ಇರೋದು ಸಮಸ್ಯೆಗಳು ಇವು ಮನಸ್ಸಿನ್ಯಾಗ. ಹಂಗೆ ಅದಕ್ಕೆ ಏನು ಸರಿಯಾಗಿ ಬರೀ ಅದ ನೆನಪಾತ ಎದ್ದು ಕುಂತು ಬಿಡ್ತೈತಿ. ಬರೀ ಅದ ನೆನವನ್ಯಾಗ ನಿದ್ದೆ ಹತ್ತಂಗಿಲ್ಲ ಬಿಡೋಂಗಿಲ್ಲ. ಉತ್ಕಟ ಇಚ್ಛಾ ಬೇಕು ನೋಡಿ. ಉತ್ಕಟ ಇಚ್ಛಾ ಇತ್ತಂದ್ರೆ ಇದನ್ನು ಹೊಂದಲಿಕ್ಕೆ ಬರ್ತೈತಿ. ಪ್ರತಿಯೊಬ್ಬರಿಗೂ ಹೊಂದಲಿಕ್ಕೆ ಬರ್ತೈತಿ. ಎಲ್ಲವನ್ನ ಕೈ ಬಿಟ್ಟು ಕಡೆಗಣಿಸಿನಿಂದ ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋರಿ. ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಮಹಾತ್ಮರ ಎಷ್ಟು ನಮ್ಗೆ ಅದು ಅನುಭವ ತಂದ್ಕೊಟ್ಟಾರ. ತಮ್ಮದೆಲ್ಲ ಬಿಟ್ಟು, ಸ್ವಾರ್ಥವನ್ನು ಬಿಟ್ಟು ಜನರಿಗೆ ಹಿತ ಮಾಡೋದು. ಇದ್ದು ತೋರಿಸಿದ್ರು ಇರಕ್ಕಾಗಲ್ಲ ಅಂದ್ರೆ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು ಕಲ್ತೀಯ? ಅದನ್ನ ಕಲ್ತ್ರ ಲಾಭ, ಕಲಿಲಿಲ್ಲ ಅಂದ್ರೆ ಏನ್ ಮಾಡೋದಂಗ ಅದೆಲ್ಲ ವ್ಯರ್ಥ ನೀನ್ ಮಾಡೋದೆಲ್ಲ. ನಿತ್ಯ ಸುಖ ಹೊಂದಬೇಕನ್ನ ನಾವು ಆ ವಿಷಯದ ಕಡೆಗೆ ಲಕ್ಷ್ಯ ಕೊಡಕ್ ಹೋಗೋದು, ಅದನ್ನ ನೆನಪಿಸೋದ ಮಾಡಕ್ ಹೋಗೋದು ನಾವು. ಅದ್ರ ನೆನಪಿಲ್ಲೇ ನಾವು ಆರಾಮಿನ ನೆನಪಿನಾಗ ಇರಾಕ್ ಬರ್ತೈತಿ. ಯಾವ ವಿಷಯಗಳ ಸಂಬಂಧ ಇಲ್ಲ. ಆತ್ಮತತ್ವದ ಅನುಸಂಧಾನಕ್ಕನ ಭಕ್ತಿ ಅಂತಾರೆ. ಏನ್ ಭಕ್ತಿ ಮಾಡೋದಂದ್ರೆ ಆತ್ಮತತ್ವದ ಅನುಸಂಧಾನ ಭಕ್ತಿ ರೀತಿಯ ಅಭಿಧೀಯತೆ ಅಂತ ಶಂಕರಾಚಾರ್ಯ ಕೂಡ ಅದನ್ನ ಹೇಳ ಸ್ಪಷ್ಟವಾಗಿ ಅವರು. ಅದರ ಮ್ಯಾಗ ಪ್ರೀತಿ ಬದುಕ ಭಕ್ತಿ ಅಂದ್ರೆ ಆತ್ಮತತ್ವ ನಿನ್ನ ನಿಜವಾದ ಇರು ನೇನೆ ಯಾರು ತಿಳ್ಕೊಂಡು ಉಳ್ಕೊಳ್ಳಿಕ್ ಪ್ರಯತ್ನ ಮಾಡೋದು. ಮನಸ್ಸಿಗೆ ಏನು ಬೇಕಾಗೈತೆ ಅದನ್ನು ಹುಡುಕಾಕ ಹಚ್ಚಿದ ತಾನ ಲಯ ಆಗಿಬಿಡ್ತೈತೆ ಅದು ಮನಸ್ಸು. ಆನಂದ ಬೇಕಾಗಿದೆ ಅಂದ್ರೆ ಹುಡುಕ್ಲಿಕ್ಕೆ ಹಚ್ಚಿಬಿಟ್ರೆ ಅಂದ್ರೆ ತಾನ ಆನಂದ ಭಾವದಾಗ ಉಳ್ಕೋತೈತಿ. ಒಂದು ಸಲ ಬ್ರಹ್ಮಸೂತ್ರ ಸ್ವಾದ ಹಚ್ಕೊಂತಿ ಅಂದ್ರೆ ಒಟ್ಟ ಬಿಟ್ಟಿರಕ್ಕಾಗುದಿಲ್ಲ. ಅದಕ್ಕೆ ಜ್ಞಾನಿಗೆ ನಿಮಿತ್ತ ಮಾತ್ರ ವ್ಯವಹಾರ ಇರ್ತದೆ. ನಿಜವಾಗಿ ನೋಡಿದ್ರೆ ತನ್ನಲ್ಲೇನ ಇರ್ತಾನ. ನಿಜವನ್ನರಿದ ಯೋಗಿ ಎಲ್ಲರೊಡನೆ ತನ್ನ ಕುರು ದೂರದೆ ತರ್ಕಿಸದೆ ಎಲ್ಲರೊಡನೆ ಉಂಡುಟ್ಟು ಸಂಚರಿಪನು. ಒಮ್ಮೆ ಆನಂದ ಸ್ವಾದ ಹತ್ತಿ ಬಿಟ್ಟರೆ ತೀರ್ಥ ನೋಡಿ ಇಡೀ ಜಗತ್ತೆಲ್ಲ ನಿವಾಳಿಸಿ ಒಕ್ಕೊಟ್ಟ ನಿಂಬೆ ಹಣ್ಣಿನ ಗತಿ ಆಗ್ತದೆ. ಶರೀರ ಮತ್ತು ತೂರ್ಯ ಮತ್ತು ತುರ್ಯಾತೀತ ಈಗ ಈ ಮನುಷ್ಯನ ಜನ್ಮ ಇದ್ದಾಗ ಇದನ್ನು ಹೊಂದಲಿಕ್ಕೆ ಬರ್ತದೆ. ಇವೆರಡೂ ಅವಸ್ಥೆಗಳನ್ನು ಈ ಅಭ್ಯಾಸದಿಂದ ಇವನ್ನ ಹೊಂದಲಿಕ್ಕೆ ಸಾಧ್ಯದ.
ನಿರಂತರ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ ನಡೆದಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಿದ್ರಿ ಮಾಡ್ಲಿಕ್ಕೆ ಯಾರ ತರ ಬಿಡೇ ಮಾಡ್ತೀವಿ, ಯಾರನ್ನು ಕೇಳಕ್ ಹೋಗೋದಿಲ್ಲ, ಹೋದಿಲ್ಲ. ಹಂಗೆ ನಿಜವಾದ ಆನಂದ ಹೊಂದ್ಬೇಕನ್ನೋ ಉತ್ಕಟ ಇಚ್ಛ ಅಂದ್ರೆ ಯಾವ ಬಿಡೇಕ ಇಲ್ಲ ಇದಕ್ಕೆ. ಜೀವ ಈಶ ಜಗತ್ತು ಬೇಕಾದಂಗೆ ತೋರಿದ್ರು ಸುಧಾ ನಿನ್ನ ಇರುವಿಕೆಗೆ ಯಾವ ಬಾಧೆನೂ ಆಗುದಿಲ್ಲ. ಅಜ್ಞಾನಿಗಳಲ್ಲಿ ಭೇದ ಬುದ್ಧಿಯನ್ನು ಹುಟ್ಟಿಸ್ಬಾರ್ದು. ಏನ್ ಭೇದ ಬುದ್ಧಿಯಿಂದ ನಿನಗೆಲ್ಲ ಇದ್ದ ಸಮಾಧಾನ ಕೆಡಿಸ್ಬೇಕು. ಭೇದ ಬುದ್ಧಿ ಇದ್ದಿತ್ತಂದ್ರೆ ಈ ಗುಂಪು ಕಟ್ಕೊಂಡು ಯಾಕೆ ಹೊಡೆದಾಡ್ತಿದ್ರಿ? ರಕ್ತ ಕಾಲುವೆಗಳ ಹರಿದಾವಿಲ್ಲ ಭೇದ ಬುದ್ಧಿಯಿಂದ. ಸಾಹಿತ್ಯ ಜನಜೀವನದ ಪ್ರತಿಚ್ಛಾಯೆ ಅಂದರ ನಮ್ಮದೇ ನಾವು ನೋಡ್ಕೋಬೇಕು ಎದುರಿಟ್ಟು. ಏನ್ ಆರ್ಯ ಈ ಶಬ್ದದ ಅರ್ಥ ಏನು ಅಂದ್ರೆ ಅಯ್ಯನವರು ಅಂತ. ಅಯ್ಯನವರಿಗೆ ಆರ್ಯರು ಅಂತಾರೆ. ನಿಜಗುಣ, ಬುದ್ಧ, ಮಹಾವೀರ, ಭರ್ತೃಹರಿ ಇವರೆಲ್ಲ ಏನು ಕಡಿಮೆ ಇತ್ತಂತ ಮನೆ ಬಿಟ್ಬಿಟ್ಟು ಅಡವಿಗೆ ಹೋದರೆ ಅವರು. ಇದ್ದಲ್ಲೇ ಇದ್ದ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗೋದಿಲ್ಲ, ಅದಕ್ಕೆ ಸ್ಥಾನ ಪ್ರತ್ಯಾಹಾರ ನೀವು ಅವಶ್ಯ ಮಾಡಬೇಕು ಅಂತ ಹೇಳ್ಯಾರ. ಹೆಣದ ಮುಂದೆ ಕುಂತ್ರೆ ಅಳೋದು ತಪ್ಪುದಿಲ್ಲ. ಒಂದೇ ಜಾಗದಾಗಿದ್ರೆ ಆ ಜಾಗದ ಆಸಕ್ತಿ ಹುಡ್ತೈತೆ ನನಗೆ. ಬಾಡಿಗೆ ಮನೆಯೊಳಗೆ ಭಾಳ ದಿನ ಇದ್ರೆ ಆ ಮನೆ ಆಸಕ್ತಿ ಹೋಗೋದಿಲ್ಲ. ಇಂದ್ರಿಯಗಳನ್ನ ಮನುಷ್ಯನ ಮುಖಾಂತರ ಹಿಂದಕ್ಕೆ ಸರಿಸ್ಬೇಕು, ಮನಸ್ಸನ್ನ ಬುದ್ಧಿಯಿಂದ ಹಿಂದಕ್ಕೆ ಸರಿಸ್ಬೇಕು, ಬುದ್ಧಿಯನ್ನು ಅಂತರಾತ್ಮನಿಂದ ಹಿಂದಕ್ಕೆ ಸರಿಸ್ಬೇಕು. ಇದಕ್ಕೆ ಪ್ರತ್ಯಾಹಾರ ಅಂತಾರೆ. ಊಟದಲ್ಲಿ ನಿಯಂತ್ರಣ ಇಡೋದಕ್ಕೆ ಪತ್ಯಾಹಾರ ಅಂತಾರೆ. ಪ್ರತ್ಯಾಹಾರ ಬೇರೆ, ಪತ್ಯಾಹಾರನ ಬೇರೆ. ನಿನಗೆ ಬಂಧಾದಿಗಳು ಯಾವ ಕಾಲಕ್ಕೂ ಇಲ್ಲ ಇಲ್ಲ, ಯಾವ ವಿಕಾರನೂ ನಿನಗಿಲ್ಲ. ನೀನು ನಿರ್ಮಲನ ಅದಿ, ನಿರಾಕಾರನ ಅದಿ, ನಿರಂಜನ ಅದೀನಿ. ಇನ್ನೊಬ್ಬರು ವಿಷಯಗಳನ್ನು ಕಸಕೊಂಡ ನಿಮ್ಮ ಸ್ವರೂಪಕ್ಕೆ ಏನು ಲಾಭ ಮಾಡ್ಕೊಂಡು ಹೇಳಿ? ವಿಷಯಾದಿಗಳನ್ನು ಬೇಕಾದಷ್ಟು ನೀ ಜಮಾ ಮಾಡಿದ್ರು ಸುಧಾ ಆನಂದ ಸಂಗ್ರಹ ಮಾಡೋಕ್ಕಾಗೋದಿಲ್ಲ. ಚಳವಳಿ ಮಾಡೋದೆಲ್ಲ ಎದರ ಸಂಬಂಧ? ಮಣಿಮಾರೆಲ್ಲ ಹಾಳು ಮಾಡ್ಕೊಳಕ ನೀವು ಮಾಡೋದು. ಒಂದು ಜೀವನದ ಬೆಲೆ ತೆಗೆದು ನೋಡ್ರಿ, ಕೊನೆಗೆ ಏನು ಉಳಿದೈತಿ ನೋಡ್ಕೊರಿ. ಒಂದು ದಿನದ ತೆಗೆದ್ರೆ ಇಡೀ ಜನ್ಮದ ಗೊತ್ತಾಗೈತೆ ನಮ್ಗೆ ಏನು ಲಾಭ ಮಾಡ್ಕೊಂಡಂಗ ನೀ ಅಂತ. ಮೊದಲೇ ಹುರುಪು ಕಡೆಗೆ ಉಳಿಲಿಲ್ಲ ಅಂತ. ನಿರಂತರ ಅಭ್ಯಾಸ ಬೇಕಿದ್ರೆ ಅವಾಗ ನಿನಗೆ ಮನೋಬಲ ತಂದು ಕೊಡ್ತದ. ನಿರಂತರ ಅಭ್ಯಾಸ. ಒಂದು ದಿನದ ಕೊನೆಗೆ ಏನು ಉಳಿತೈತೆ ಅಂದ್ರೆ ಏನು ಲಾಭ ಮಾಡ್ಕೊಂಡ್ರಿ ಹಂಗಾರ ಅಂದ್ರೆ ಇದ್ರೊಳಗೆ ನಮ್ಮ ಮಕ್ಕಳು ನಮ್ಮ ಮರಿ ಅನ್ನೋಂಗಿಲ್ಲ, ಮಂದಿ ಅನ್ನೋಂಗಿಲ್ಲ. ಅವು ಎಲ್ಲ ಸೃಷ್ಟಿಗೆ ಅನುಸಾರವಾಗಿ ಹುಟ್ಟಿದವರು. ನಮ್ದೇನು ಸೃಷ್ಟಿ ಒಳಗೆ ಕೆಲಸ ಇಲ್ಲ. ರಜೆಯೊಳಗಿನ ರೊಕ್ಕ ಯಾವಾಗ ಬೇಕು ಅವಾಗ ಬಳಸಾಕ್ ಬರುವಂಗ ನಿದ್ದೆ ಯಾವಾಗ ಬೇಕು ಅವಾಗ ಮಾಡ್ಲಿಕ್ಕೆ ಬರ್ತದ ನಮ್ಗೆ.
ಸಮಾಧಿ ಸ್ಥಿತಿ ಏನದ ನೋಡ್ರಿ, ಮಾತು ಮನಸ್ಸುಗಳಿಗೆ ಅದು ಮೀರಿದ್ದು. ನೀ ಎಷ್ಟು ಅದನ್ನು ವರ್ಣನ ಮಾಡಿದ್ರು ಅದನ್ನು ಮುಟ್ಟಲಾರು. ನಿನ್ನ ಮಾತು ಇವು ಎಲ್ಲ ಅವರ್ಣನೀಯ, ಅದ ವರ್ಣಿಸಲಿಕ್ಕೆ ಬಾರದು. ನೀ ಸುಳ್ಳ ಏನೇನೇನೋ ಇಲ್ಲಿ ವರ್ಣನ ಮಾಡ್ತೀವಿ, ಶಬ್ದ ಅವು ಹೋಗಿ ಮುಟ್ತಾವನು, ಮುಟ್ಟುದಿಲ್ಲ. ವಿಷಯಾದಿಗಳನ್ನ ನೀ ಬೇಕಾದಷ್ಟು ಜಮಾ ಮಾಡಿದ ಸುಧಾ ಆನಂದದ ಸಂಗ್ರಹ ಮಾಡೋಕ್ಕಾಗಿದ್ದೇನೆ. ವಿಷಯಾದಿಗಳಿಂದ ಚಳವಳಿ ಹುಡಿದ್ರು ಏನು ಆರಾಮ್ ಇರುವುದರಿಂದ ಚಳವಳಿ ಹುಡಿದ್ರು ನೀವು? ಚಳವಳಿ ಮಾಡೋದು ಎದ್ರ ಸಂಬಂಧ? ಮನಿಮಾರು ಹಾಳು ಮಾಡ್ಕೊಳಕ ನೀವು ಚಳವಳಿ ಮಾಡಿದ್ರಿ. ಜೀವನದ ಬೆಲೆ ತೆಗೆದು ನೋಡಿದ್ರೆ ಒಂದು ದಿನದ ಬೆಲೆ ಏನು ಅನ್ನೋದು ಗೊತ್ತಾಗೈತಿ. ಒಂದು ದಿನದ ಕೊನೆಗೆ ಏನು ಉಳಿತೈತಿ, ಹಿಂಗೆ ಈ ಜನ್ಮದ ಕೊನೆಗೇನು ಅದ ಉಳಿತೈತಿ. ಏನು ಲಾಭ ಅದಂಗಾಯ್ತು ನಿಮ್ಗೆ? ನಮ್ಮದು ಏನೂ ಸೃಷ್ಟಿಯೊಳಗೆ ಕೆಲಸ ಇಲ್ಲ, ನಾವು ಕೆಲಸ ನೋಡ್ರಿ. ಟ್ರೆಜರಿಯೊಳಗೆ ಹೆಂಗೆ ಯಾವಾಗ ಬೇಕು ಅವಾಗ ಬಳಸಕ್ಕೆ ರೊಕ್ಕ ಇಟ್ಕೊಂಡಿರ್ತೀಯಲ್ಲ, ಹಾಗೆ ಯಾವಾಗ ಬೇಕು ಅವಾಗ ಈ ಆನಂದದ ನೆನಪು ಮಾಡ್ಲಿಕ್ಕೆ ಬರುವಂಗೆ ಮನಸ್ಸಿನ ತಯಾರಿ ಇರ್ಬೇಕು. ನಮಗೆ ಭೂಮಿಕಾ ತಯಾರಿ ಬೇಕಲ್ಲ. ಅಂತಃಕರಣ ಪರಿಶುದ್ಧಿಯಾಗಿದ್ದಾಗ ಯಾವಾಗ ಬೇಕು ಅವಾಗ ನಮ್ಗೆ ಅದನ್ನು ಹೊಂದಾಕ್ತೈತಿ. ಸಮಾಧಿಯ ಆನಂದ ಮಾತು ಮನಗಳಿಂದ ಮೀರಿದ್ದದು, ಹೇಳಿಕೆ ಬರುದಿಲ್ಲ. ಅದು ಸಮಾಧಿ ಸುಖದ ಅನುಭವ ಮಾತಾಡಕ್ಕೆ ಬರುದಿಲ್ಲ. ಅದು ಹೆಂಗದ ಅಂದ್ರೆ ಮೂಕ ಸಕ್ರೆ ತಿಂದಂಗೆ. ಮೂಕಗೆ ಹೆಂಗೆ ಹೇಳಕ್ಕೆ ಬರೋದು ನಾವು? ಸಕ್ರೆ ಹೆಂಗೈತೆ ಅಂದ್ರೆ ಸಿಹಿ ಅಂದ್ರೆ ಹೆಂಗೈತೆ ಅಂದ್ರೆ ಆಯಿ ಮೈ ಅಂದ್ರೆ ಇದ್ದೈತಿ. ಯಾಕ್ರಿ? ಸ್ಪಷ್ಟವಾಗಿ ಅವ ಮೂಕಿದ್ದ ಮೂಕ್ ಸಕ್ರೆ ತಿಂದಂಗೆ ಅಂತಾರೆ. ಹೇಳಿಕೆ ಬರುದಿಲ್ಲ. ಅದು ಮಾನವನಿಗೆ ಅತಿ ಶ್ರೇಷ್ಠವಾದಂಥ ಬೋಧೆ ಎದರಿಂದ ಆಕೈತಿ ಅಂದ್ರೆ ತನ್ನನ್ನು ತಾ ತಿಳ್ಕೋದ್ರಿಂದ. ತನ್ನನ್ನು ತಾ ತಿಳ್ಕೊಬೇಕಂದ್ರೆ ಮನಸ್ಸು ಎಲ್ಲ ಶಾಂತ ಆಗ್ಬೇಕಾಗೈತಿ. ಮನುಷ್ಯನ ವೃತ್ತಿ ಎಲ್ಲ ಬಂದ್ ಸ್ಥಗಿತ ಆಗ್ಬೇಕು. ಅವಾಗ ನಮಗೆ ಶಾಂತಿ, ಪೂರ್ಣ ಶಾಂತಿ 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 ಅಂತ. ಎಲ್ಲ ತಾಪತ್ರೆಗಳೆಲ್ಲ ಹೋದಾಗ ಮನಸ್ಸಿಗೆ ಸಮಾಧಾನ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪತ್ರೆಗಳು ಪೂರ್ಣ ಅಡಿಗಬಹುದು. ಹಗಲೇ ಏನಂದ್ರೆ ಓಂ ಶಾಂತಿ 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 ಅಂತ 3 ಸಲ ಯಾಕಂತಾರೆ? ಈ 3 ತಾಪತ್ರೆಗಳೆಲ್ಲ ಶಮನ ಆದಾಗ ನಮಗೆ ಶಾಂತಿ. ಇವು ಹೋಗ್ಬೇಕಲ್ಲ ತಾಪತ್ರೆಗಳು, ದುಃಖ ಎಲ್ಲ ಅಜ್ಞಾನದಿಂದ ಇವೆಲ್ಲ ಉಂಟಾಗ್ಯಾವ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕೆ ಇದು ದುಃಖ ನಮಗೆ ಅನುಭವಿಸ್ಬೇಕಾಗಿತ್ತು. ನಾವು ಯಥಾರ್ಥ ವಸ್ತುವಿನ ನಾವು ಯಾರಿದ್ದೀವೋ ಅಂತ ಇರುವಿನ ಕಡೆ ಲಕ್ ಕೊಟ್ಟಾಗ ನಮಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರಿಗೂ ಬರ್ತೈತೆ. ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲ. ಇದ್ದ ವಸ್ತು ನಮ್ಮ ಕಡೆ ನಮಗೆ ಲಕ್ಷ್ಯ ಇಲ್ಲ. ನಾವು ಮತ್ತು ಅಜ್ಞಾನದೊಳಗೆ ಮುಳುಗಿ ಅದಲ್ಲ ವಾಸನೆ ಅಡಗಿರ್ತಾವಲ್ಲಿ, ನಾಶ ಆಗಿರ್ತಲ್ಲ. ಮತ್ತು ಏನೇನೈತಿ ವ್ಯವಹಾರ ಮುಂದೆ ಚಲೋ. ಆದರೆ ಸಮಾಧಿಯನ್ನು ಹೊಂದಬೇಕಾದ್ರೆ ವಾಸನ ಪೂರ್ಣ ನಾಶ ಆದಾಗ ಸಮಾಧಿ ಆಗ್ತದೆ. ಇಲ್ಲ ಸಮಾಧಿ ಮಾಹಿತಿ ಆಕೈತಿ. ಸಮಾಧಿ ಸುಖದ ಅನುಭವ ಮಾಡ್ಕೋಬೇಕನ್ನೋಂಗಿದೆ ನಾವು ಅಭ್ಯಾಸ ನಿರಂತರ ಮಾಡ್ಬೇಕಾಗೈತಿ. ಅಭ್ಯಾಸ ಬಲದಿಂದ ನಾವು ಅದನ್ನು ಸಾಧಿಸಕ್ಕೆ ಸಾಧ್ಯ ಐತಿ ನೋಡ್ರಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನಿದ್ದೆ ಹತ್ತಿದಾಗ ನೀ ಎಷ್ಟು ವರ್ಷ ತಾವ ಇದ್ದೆ ಅಂತ ಕೇಳಿದ್ರೆ ಸಂಬಂಧ ಎಲ್ಲ ತಪ್ಪಿ ಹೋಗೈತಿ. ಶರೀರ ಸಂಬಂಧನೇ ಇಲ್ಲ ಇಲ್ಲಿ. ನೀ ಯಾರದಿ ಅನ್ನೋದು ಹೇಳಕ್ ಬರ್ತದೇನ? ನಿದ್ದೆ ಐತೆ ಬರುದಿಲ್ಲ. ಎಚ್ಚರ ಆದ್ಮ್ಯಾಗ ಹೇಳ್ತೀಯ ನಾನು ಆನಂದ ಸ್ವರೂಪನೇ ನಾನಿದ್ದೇನೆ ಅನ್ನೋದನ್ನ ಹೇಳಿಕೆ ಬರ್ತೈತಿ.
ಯಾವ್ದು ಹಿಡ್ಕೊಳ್ತೈತಿ ಅದು ಒದ್ದಾಡ್ತೈತಿ ನೋಡ್ರಿ. ಯಾವ್ದು ಹಿಡ್ಕೋದಿಲ್ಲ ಅದು ಆರಾಮ ಐತಿ. ಯಾವುದೋ ಶರೀರವನ್ನು ಹಿಡ್ಕೊಂಡಿರ್ತೈತಿ, ಅದಕ್ಕೆ ಅದು ಶರೀರದ ವಿಕಾರ ಇರ್ತೈತಿ. ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಆರಾಮನ ಐತಿ. ಮನಸ್ಸ ಎಲ್ಲ ಹಿಡ್ಕೋದು ಬಿಡೋದು ಎಲ್ಲ ಮಾಡ್ತೈತಿ. ಶರೀರ ಸಂಬಂಧ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ದುಃಖ ನಿನ್ನ ಬಿಡುದಿಲ್ಲ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ ಅಂದಾರ. ಎಲ್ಲ ಅವಸ್ಥೆ ಒಳಗೂ ಇರುವಂತಹದ್ದನ್ನ ತಿಳ್ಕೋಬೇಕು. ಏನು ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲದ್ದು ತೋರೆಡಗುದನ್ನು ತಿಳ್ಕೋಬೇಕು. ಎಲ್ಲ ಅವಸ್ಥೆ ಒಳಗಿದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಮನಸ್ಸು ಇದ್ದದ್ದನ್ನು ಬಿಡ್ತತೆ, ಇಲ್ಲದನ್ನೇ ಹಿಡ್ಕೊಂಡು ಕುಂದಿರ್ತೈತಿ. ನೀವು ಏನಿದ್ದೀರಿ ಅನ್ನೋದನ್ನ ಮೊದಲು ತಿಳ್ಕೋರಿ. ನೀವು ನಿದ್ರೆಗೆ ಹೋಗೋ ಮುಂದೆ ಯಾವ ಶಾಸ್ತ್ರ ಕಲ್ತ್ರೆ ನಿದ್ರೆಗೆ ಹೋಗ್ತೀರಿ ನೀವು? ಏನೂ ಕಲಿಯೋ ಅವಶ್ಯಕತೆ ಇಲ್ಲ ನಿದ್ದೆ ಮಾಡ್ಲಿಕ್ಕೆ. ಹಂಗೆ ನಿನ್ನ ನಿಜವನ್ನು ನೀ ತಿಳ್ಕೊಳಕ್ಕೆ ಏನು ಕಲಿಯೋ ಅವಶ್ಯಕತೆ ಇಲ್ಲ. ಯಾರು ಕಲಿಸಿದ್ರ ನಿಮ್ ನಿದ್ದೆ ಮಾಡಕ್ಕೆ? ಎಲ್ಲರಿಗೂ ಗೊತ್ತಿದ್ದೈತಿ, ಸ್ವಯಂ ಸಿದ್ಧ ಅನುಭವ ಅದು. ನಿಮ್ಮ ಸ್ವರೂಪವನ್ನು ನೀವು ತಿಳ್ಕೊಂಡಿರೋದು ಕೆಟ್ಟದ್ದು ಅನ್ನೋದು ಯಾವುದು ಬರೋದಿಲ್ಲ ನಿನಗೆ. ಹಿಂಗದೆ ಬಿಟ್ಟು ಬಿಡದೆ ಇದರ ಅಭ್ಯಾಸ ನಡಿಬೇಕು ನೋಡ್ರಿ. ದೇಹಿ ಅಂದ್ರೆ ದೇಹ ಉಳ್ಳವನಿಗೆ ದೇಹಿ ಅಂತಾರೆ. ಏನ್ ಅವಯವ ಉಳ್ಳವ ಏನ್ ಸಾವಯವ ಅಂದ್ರೆ ಅವಯವ ಉಳ್ಳವ. ಶರೀರವೇ ನಾನೆಂದು ತಿಳ್ಕೊಂಡದ್ದಕ್ಕೆ ಇಷ್ಟೆಲ್ಲ ನಾವು ಅನುಭವಿಸ್ಬೇಕಾಗೈತಿ ದುಃಖವನ್ನು. ಈ ಶರೀರ ಹಿಡ್ಕೊಂಡು ಈ ಜಗತ್ತೆಲ್ಲ ತೋರ್ತೈತಿ. ಈ ಶರೀರ ನೀನು ಇದನ್ನ ಹಿಡ್ಕೊ ಅಂತ ಯಾರು ಹೇಳಿಲ್ಲ ನಿನಗೆ. ನೀನೇ ಹಿಡ್ಕೊಂಡು ಕುಂತಾವ. ಮನಸ್ಸು ತಾನೇ ಹಿಡ್ಕೊಂಡು ತಾನ ಬಳಸ್ತೈತಿ. ತಾನೇ ಬಿಟ್ರೆ ತಾನ ಆರಾಮ ಇರ್ತೈತಿ. ಹಿಡ್ಕೊಂಡದ್ದು ಮನಸ್ಸ, ಬಿಡುದನು ಮನಸ್ಸ ನೋಡ್ರಿ. ಇದ್ದು ಇರುವೇನಾದ್ರು ಹಿಡ್ಕೊಂಡಿಲ್ಲ, ಬಿಡುದನು ಇಲ್ಲ. ಹಿಡ್ಕೊಳ್ಳೋದು ಬಿಡುವುದು ಎಲ್ಲಿ ಐತಿ ಅಂದ್ರೆ ಮನಸ್ಸಿನೊಳಗೆ ಐತಿ. ಮನಸ್ಸು ಹಿಡ್ಕೊಂಡ ತಾನ ಬಳತೈತಿ, ಬಿಟ್ರೆ ಆರಾಮನ ಇರ್ತೈತಿ. ಹಿಡ್ಕೊಂಡು ನಿದ್ದೆ ಒಳಗೆ ಮುಳುಗ್ತೈತಿ, ಮತ್ತೆ ಎಚ್ಚರ ಕೂಲಿ ಅದನ್ನ ಹಿಡ್ಕೊಂಡು ಇರ್ತೈತಿ. ನಿದ್ದೆ ಹೆತ್ತಾಗ ಎಲ್ಲದರ ಸಂಬಂಧ ತಪ್ಪಿರ್ತೈತಿ. ಅವಾಗ ನೀನಾಗಿದ್ದೆ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂದಾರ. ಅನ್ಯ ಕಲ್ಪನಾ ಏನು ಇದ್ದಿದ್ದಿಲ್ಲ. ಅವ ಕೇವಲ ಆನಂದದ ನೆನಪಿನಾಗ ಅದಿಯಲ್ಲಿ. ನಿದ್ದೆಯಾಗಿ ಹೆಂಗಿದ್ದಿ ಹಂಗೆ ಎಚ್ಚರಿಕೆಯೊಳಗೆ ಇರುವುದನ್ನು ಕಲಿ ನೋಡು. ನಿದ್ರೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿಗೆ ತಂದ್ಕೊಂಡು ಇರುವುದ ಧ್ಯಾನ. ಅಲ್ಲಿ ಹೆಣ್ಣಿನಿಗೆ ಭಾವಿಲ್ಲ, ಗಂಡಿನ ಭಾವಿಲ್ಲ, ಯಾವುದೂ ಇಲ್ಲ. ಆರಾಮನ ಇದ್ದೆ ಅಲ್ಲಿ. ಆರಾಮದ ಹೆಣ್ಣು ಗಂಡು ಅಲ್ಲದು. ಆ ಜಾತಿ ಬಂದು ನಿನಗೆ ಹೇಳಿತ್ತ ನಿನಗೆ? ಜಾತಿ ಸಂಬಂಧ ಬಡದಾಡಿಸಿ ಆಯ್ತಿರಲ್ಲ. ಜಾತಿ ಕುಲ ಗೋತ್ರ ದೂರ ಗಮ್ಮಂದರ. ಎಚ್ಚರಿಕೆಯೊಳಗಿದ್ದಾಗ ಬೇಕು ಬೇಡ ಅನ್ನೋದು ಎರಡೂ ಇರ್ಲಿಲ್ಲ ಅಂದ್ರೆ ಆರಾಮ ಇರ್ತಾನೆ ನೋಡಿ. ಬೇಕು ಬೇಡ ಉಭಯ ವಾಸನೆಗಳೆಲ್ಲ ನಾಶ ಆಗ್ಬಿಟ್ಟು ಅಂದ್ರೆ ಆರಾಮಿನ ಅನುಭವದಾಗ ಇರ್ತಾನೆ. ಹಮ್ ಅನ್ನೋದು ತನ್ನ ಮೂಲವನ್ನು ನೋಡ್ಕೊಂಡು ಬಿಡ್ತು ಅಂದ್ರೆ ಹಮ್ಮ ತಾನ ಅಡಿಗೆ ಬಿಡ್ತೈತಿ. ಎಲ್ಲಿಂದ ಉದಯ ಆಗಿತ್ತು ಪುನಾತಿನ ಅಲ್ಲೆಲ್ಲ ಯಾತ್ ಅವಾಗ ಮೂಲ ವಸ್ತುವಿನ ಅನುಭವ ನಮಗೆ.
ನಾನು ಅನ್ನುವ ಭಾವ ಎಲ್ಲಿಂದ ಉದಯ ಆಗಿತ್ತು ಪುನಃ ತಿರುಗಿ ಅಲ್ಲೇ ಲಯ ಎಲ್ಲಿಂದ ಉದಯ ಆಗಿತ್ತು ಆನಂದದ ಭಾವದಿಂದ ಉದಯ ಆಗೈತಿ ಆನಂದದಲ್ಲಿ ಅದು ಲಯ ಆಗಿಬಿಟ್ರು ಅದು ಪೂರ್ಣ ನಿನಗೆ ಅಹಂಕಾರ ನಾಶ ಆಗಬೇಕು ಈ ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡೆಲ್ಲ ಇಷ್ಟೆಲ್ಲ ಸಂಕಟ ಅನುಭವಿಸ್ಬೇಕಾಗಿತ್ತು ಶರೀರದ ಗುಲಾಮ ಕೊಂಡ್ಕೊಂತಿ ನಿನ್ನ ಗುಲಾಮ ಶರೀರ ಗುಲಾಮ ನೀನು ಅದು ಎಲ್ಲರೂ ನಾವು ಶರೀರ ಗುಲಾಮ ಕೊಂಡ್ಕೊಂತೀವಿ ಕರೆ ಹೇಳಿದ್ರೆ ಒಬ್ಬರು ನಂಬುದಿಲ್ಲ ನೀವು ಸುಳ್ಳು ಹೇಳಿದ್ದನ್ನು ನಂಬ್ತಿದ್ದವ್ರು ಹೌದಿಲ್ಲ ಸುಳ್ಳು ಪರಿಣಾಮ ದೌಡ್ ಆಕೈತಿ ಸತ್ಯ ಅದು ಆಗುದಿಲ್ಲ ಏನ್ ಹೇಳ್ತಾರ ಬಿಡಪ್ಪ ಇವರು ಹಂಗ ಹೇಳಾಕೈತಿ ಬಿಡಪ್ಪ ಅದನ್ನ ಹೊಂದಾಕ ಆಗುದಿಲ್ಲ ಅಂತಾರ ಹೌದು ಖರೆ ಅದೇ ಸಾಧ್ಯ ಐತಿ ಪ್ರಯತ್ನ ಮಾಡಿರಾಕೈತಿ ಈ ಬೇಕಾದವ್ರು ಮಾಡ್ಬೋದು ಅಂತ ಪ್ರಯತ್ನ ಮಾಡ್ಬೋದು ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ ಯಾವ ಬೇಕಾದ ವಯಸ್ಸಿನಲ್ಲಿ ಅದನ್ನ ಮಾಡ್ಲಿಕ್ಕೆ ಬರ್ತದೆ ನಾವು ಅದನ್ನ ಹೊಂದಲಿಕ್ಕೆ ನಾವು ಅದ್ರ ಕಡೆ ಲಕ್ ಕೊಡೋದಿಲ್ಲ ಆಲಸ್ಯತನ ಹೌದಿಲ್ಲ ಆಲಸಿ ಮನುಷ್ಯ ಇದನ್ನೆಲ್ಲ ಜೀವನ ಎಲ್ಲ ಆಯುಷ್ಯದೊಳಗೆ ಆಲಸಿ ಇದ್ರಾಗ ಹೋಗ್ಬಿಡ್ತೈತಿ ಮುಂದೆಲ್ಲ ಅವನು ನಿಜವಾಗಿ ಆಲಸ್ಯವನ್ನು ಹೊಡೆದು ಹಾಕಿದವ ಬಹಳ ಕುಶಲತೆಯಿಂದ ಅವ ಕರ್ಮಗಳನ್ನು ಮಾಡ್ತಾನೆ ಈ ಅಭ್ಯಾಸವನ್ನು ಮಾಡ್ತಿರ್ತಾನ ಏನ್ ಹೆಂಗೆ ನಾವು ಅದ್ರಾಗ ಮುಂದುವರಿತೇವ ಹಂಗಾಗಿ ನಮಗೆ ಹಿತ ಐತೆ ಅನ್ನೋದು ಹೊಳಿತೈತಿ ನಮ್ಗೆ ಇದು ಅಧ್ಯಾತ್ಮ ವಿಚಾರದೊಳಗೆ ಎಷ್ಟೆಷ್ಟು ನಾವು ಮುಂದುವರಿತೀವಿ ಅಷ್ಟಷ್ಟು ನಮಗೆ ಹಿತ ವಿಷಯದೊಳಗೆ ಎಷ್ಟೆಷ್ಟು ನೀವು ಮುಂದುವರಿತಿ ಬಾಳ್ಯದ ಅಭ್ಯಾಸದಾಗ ಅಷ್ಟಷ್ಟು ನಿನಗೆ ಅಹಿತನಾಗಿ ಏನಾಗೈತಿ ನೋಡ್ಕೋ ಭಾಳ ವಿಷಯದ ಅಭಿವೃದ್ಧಿ ಹೊಂದಿದವ್ರಿಗೆ ಏನಾಗೈತಿ ನೆಮ್ಮದಿ ಐತಿ ನಾವು ನೋಡಾಕಷ್ಟೇ ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ನೆರಸನ ಬಿದ್ದಿದೆಲ್ಲ ಅದಕ್ಕೆ ಅನುಭವಿಗಳು ವಿಷಯದ ಗೊಡವಿಯನ್ನ ಕೈಬಿಟ್ಟು ತನ್ನೊಳಗೆ ತಾನು ಕಂಡುಕೊಂಡ ಅದರ ಶ್ರೇಷ್ಠತ್ವವನ್ನು ತಿಳ್ಕೊಂಡು ನಾನಾ ಶ್ರೇಷ್ಠ ವಸ್ತು ಇದ್ದೀನಲ್ಲ ನನ್ನಲ್ಲಿ ಐತಲ್ಲ ನನಗೆ ಬೇಕಾದದ್ದು ಇಲ್ಲದನ್ನು ಕಲ್ಪಿಸ್ಕೊಂಡು ನಾವು ಇದ್ದ ಸಮಾಧಾನ ಕೆಡಿಸ್ಕೊಂಡಿದ್ದಲ್ಲ ಆ ಕಲ್ಪನೆಗಳಿಗೆ ಅವಕಾಶ ಕೊಡದಂಗೆ ಕಲ್ಪನಾರಹಿತಾಗಿ ಇರಕ್ಕೆ ಕಲ್ಕೋ ಅದ ನಿನ್ನ ನಿಜ ಸ್ಥಿತಿ ಕಲ್ಪನಾರಹಿತ ಸ್ಥಿತಿ ಏನೈತಿಲ್ಲ ಅದ ನಿನ್ನ ನಿಜದ ಹೆಚ್ಚು ಆ ಸೂತ್ರವನ್ನು ಹಚ್ಕೊಳ್ಳೋ ಮಠ ಹಂಗ ನಿರಂತರ ಅಭ್ಯಾಸ ನಡಿಬೇಕು ನಮ್ಗೆ ಉತ್ಕಟ ಇಚ್ಛಾ ಬೇಕು ನೋಡ್ರಿ ಅಂದ್ರ ಅತ್ತೇ ತೀರ್ತದ ಏನ್ ನೋಡೋಣ ಅನ್ಕೋಂತ ಉದಾಸೀನ ಆದ್ರೆ ಕೆಲಸ ಆಗೋದಿಲ್ಲ ಅದ್ರಾಗ ಆಸಕ್ತಿ ಯಾವಾಗಲೂ ಇರ್ಬೇಕು ಇದರ ಬಾಳೆದಾಗ ಅನಾಸಕ್ತಿಯನ್ನು ಹೊಂದಬೇಕು ಅದ ಯೋಗ ಬಾಳೆದಾಗ ಅನಾಸಕ್ತಿ ಹೊಂದುದು ಇನ್ನು ಸ್ವರೂಪದಲ್ಲಿ ಆಸಕ್ತಿಯನ್ನು ಹೊಂದುವುದು ಯೋಗ ಅಂತ ಸುಖದೊಡನೆ ಸಮರಸ ಆಗೋದು ಅಭ್ಯಾಸದ ಮುಖಾಂತರ ಅದು ಸಾಧ್ಯ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ತಪ್ಪದೇ ನಡಿಬೇಕು ನೋಡಿ ಎಲ್ಲ ಮಹಾತ್ಮರು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅದರ ಅನುಭವ ಮಾಡಿಕೊಂಡು ಮುಕ್ತರಾದರು ಇವು ಹೊಂದಲಿ ನಮ್ಮಂಗ ಅದನ್ನು ತಿಳ್ಕೊಳ್ಳಿ ಅಂತ ಅವರು ಶ್ರವಣಕ್ಕೆ ಬಹಳ ಮಹತ್ವ ಕೊಟ್ಟರು ಮೊದಲು ಕೇಳು ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಹಿತ ಯಾವುದು ಅಹಿತದ ಅನ್ನೋದನ್ನು ಚಂದ ಕೇಳು ಅನುಭವಗಳ ಮುಖಾಂತರ ಕೇಳುವುದನ್ನು ಅರಿ ನೆನಪು ಮಾಡೋದನ್ನು ಮತ್ತೆ ಗಟ್ಟಿ ಆಕೈತಿ ಹಂಗೆ ಎಷ್ಟೆಷ್ಟು ಕೇಳ್ತಿ ಎಷ್ಟೆಷ್ಟು ಅದನ್ನ ಮನನ ಮಾಡ್ತಿ ಅಷ್ಟಷ್ಟು ನಿನಗೆ ಗಟ್ಟಿ ಆಕೈತಿ ನೋಡ್ರಿ ಅವಾಗ ಅಂತ ಕಣ್ಣು ಪರಿಶುದ್ಧಿ ಆಕೈತಿ ಅವಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ सकल साधु संत महाराज